ಅದು 2019 ಅಕ್ಟೋಬರ್ 30ನೇ ತಾರೀಕು. ಆನಂದ್ ಝಾ ಒಬ್ಬ ಹಾಲು ಮಾರುವವನ ವೇಷ ಹಾಕಿಕೊಂಡು ಬುಲೆಟ್ ಹತ್ತಿಕೊಂಡು ಆ ಬುಲೆಟ್ ಅಕ್ಕಪಕ್ಕ ಹಾಲುಗಳ ಕ್ಯಾನುಗಳನ್ನು ಹಾಕಿಕೊಂಡು ಹಾಲು ಸಂಗ್ರಹಿಸುವ ಕೇಂದ್ರಕ್ಕೆ ಹೋಗುತ್ತಿರುತ್ತಾರೆ. ಸುಮಾರು 100 ಮೀಟರ್ ದೂರದಲ್ಲಿದ್ದಾಗ ಪೊಲೀಸರ ತಂಡ ಅವರನ್ನ ನಿಲ್ಲಿಸಿದೆ. ಮುಂದೆ ಆ ಪೊಲೀಸರು ಆನಂದ್ ಝಾ ಅವರನ್ನ ಏನು ಮಾಡಿದ್ದಾರೆ? ಅದಕ್ಕೆ ಆನಂದ್ ಝಾ ಕೊಟ್ಟ ಉತ್ತರವೇನು? ಮುಂದೆ ನಡೆದಿದ್ದೇನು? ಈ ಒಂದು ವಿಷಯ ಇಡೀ ಸರ್ಕಾರವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತು ಅಂದ್ರೆ ನೀವು ನಂಬುತ್ತೀರಾ? ನಂಬಲೇಬೇಕು. ಅಂಥದೊಂದು ಘಟನೆ ಇತ್ತೀಚೆಗೆ ಜಾರ್ಖಂಡ್ನಲ್ಲಿ ನಡೆದು ಹೋಗಿತ್ತು. ಅಷ್ಟಕ್ಕೂ ಆ ಘಟನೆ ನಡೆದಿದ್ದು ಕತ್ತೆ ಹಾಲಿಗಾಗಿ ಅಂದ್ರೆ ನೀವು ನಂಬುತ್ತೀರಾ? ನಂಬಲೇಬೇಕು. ನೀವು ಪ್ರತಿ ಲೀಟರ್ಗೆ ಸರಾಸರಿ 50 ರೂಪಾಯಿಯಂತೆ ದೈನಂದಿನ ಬಳಕೆಗೆ ಹಾಲನ್ನ ಖರೀದಿಸುತ್ತಾ ಇದ್ದೀರಾ. ಆದರೆ ಹಾಲಿನ ಬೆಲೆ ಲೀಟರ್ಗೆ 1000 ರೂಪಾಯಿ ಇದೆ ಎಂದರೆ ನೀವು ನಂಬಲು ಸಾಧ್ಯವೇ? ಹೌದು, ಇದು 100ಕ್ಕೂ 100 ನಿಜ. ಭಾರತದ ಹಲವಾರು ರಾಜ್ಯಗಳಲ್ಲಿ ಕತ್ತೆಯ ಹಾಲನ್ನ ಮಾರಾಟ ಮಾಡಲಾಗುತ್ತಿದೆ. ಕರ್ನಾಟಕವು ಸೇರಿದಂತೆ ಹಲವೆಡೆ ಕತ್ತೆಯ ಹಾಲಿಗೆ ಅತಿ ಭಾರಿ ಡಿಮಾಂಡ್ ಕೂಡ ಇದೆ. ಒಂದೇ 1 ಲೀಟರ್ ಕತ್ತೆ ಹಾಲು ಬೇಕೆಂದರೆ ನೀವು ಸಾವಿರಾರು ರೂಪಾಯಿ ಬಿಚ್ಚಲೇಬೇಕು. ಅಷ್ಟಕ್ಕೂ ಕತ್ತೆ ಹಾಲು ಏಕೆ ಇಷ್ಟು ದುಬಾರಿ? ಇದರ ಹಿಂದೆ ಯಾವ ಕಾರಣವಿದೆ? ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಸೋಮಾರಿಗಳನ್ನ ಕತ್ತೆಗಳಿಗೆ ಹೋಲಿಸುತ್ತೇವೆ, ಆದರೆ ಸ್ವತಃ ನಮಗೆ ಕತ್ತೆಗಳ ಪ್ರಯೋಜನಗಳು ಸರಿಯಾಗಿ ತಿಳಿದಿರುವುದಿಲ್ಲ. ಸ್ವಲ್ಪ ಹಿಂದಿನ ದಶಕಗಳಲ್ಲಿ ಕೇವಲ ಬಟ್ಟೆ ಒಗೆಯುವ ಅಗಸ ಮಾತ್ರ ಕತ್ತೆಗಳನ್ನ ಬಳಸುತ್ತಿದ್ದ. ಆದರೆ ಈಗ ಕತ್ತೆಗಳ ಸಾಗಾಣಿಕೆ ಒಂದು ವ್ಯವಹಾರವಾಗಿ ಬದಲಾಗುತ್ತಿದೆ ಮತ್ತು ಜನರ ಜೀವನದ ನಿರ್ವಹಣೆಗೆ ಇದು ಸಹಾಯ ಕೂಡ ಆಗುತ್ತಾ ಇದೆ. ಇದಕ್ಕೆ ಕಾರಣ ಎಂದರೆ ಕೇವಲ ಭಾರ ಹೊರಲು ಮಾತ್ರವಲ್ಲ, ಕತ್ತೆ ಹಾಲು ಮನುಷ್ಯನ ಆರೋಗ್ಯಕ್ಕೆ ಉಂಟು ಮಾಡುವ ಪ್ರಯೋಜನಗಳು. ಇದು ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುತ್ತಿದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕತ್ತೆಯ ಹಾಲಿನ ಪ್ರಯೋಜನಗಳು ಒಂದಲ್ಲ ಎರಡಲ್ಲ, ಹಲವು ಆಯಾಮಗಳಲ್ಲಿ ಇಂದು ಕತ್ತೆಯ ಹಾಲು ದೇಶ ವಿದೇಶಗಳಲ್ಲಿ ಬಳಕೆ ಆಗುತ್ತಿದೆ. ಜೊತೆಗೆ ಕತ್ತೆಯ ಹಾಲಿನ ಉತ್ಪನ್ನಗಳು ಕೂಡ ಜನರನ್ನ ಕಣ್ಣು ಸೆಳೆಯುತ್ತಾ ಇವೆ. ಕತ್ತೆಯ ಹಾಲನ್ನ ಎಳೆ ಮಕ್ಕಳಿಗೆ ಕುಡಿಸುತ್ತಾರೆ, ಏಕೆಂದರೆ ಕತ್ತೆಯ ಹಾಲು ಹಸುವಿನ ಹಾಲಿಗಿಂತ ಕಡಿಮೆ ಸಾಂದ್ರತೆ ಹೊಂದಿದ್ದು ಮಕ್ಕಳ ದೇಹದ ಜೀರ್ಣ ವ್ಯವಸ್ಥೆಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ ಮತ್ತು ಬೇಗನೆ ಜೀರ್ಣವಾಗುತ್ತದೆ. ಹಾಗೂ ಇದರಿಂದ ಹಲವಾರು ಉಪಯೋಗಗಳು ಕೂಡ ಇವೆ. ಎಳೆ ಕಂದ ಮಕ್ಕಳಲ್ಲಿ ಗ್ಯಾಸ್ಟ್ರಿಕ್ ಹಾಗೂ ಜೀರ್ಣತೆ ಉಂಟಾಗುವುದಿಲ್ಲ ಎಂಬ ಕಾರಣಕ್ಕೆ ಮನೆಯಲ್ಲಿ 8-10 ವರ್ಷದ ಮಕ್ಕಳಿಗೂ ಕೂಡ ಕತ್ತೆ ಹಾಲಿನ ಸೇವನೆ ಮಾಡಿಸುತ್ತಾರೆ. ವರ್ಷಕ್ಕೆ 1 ಬಾರಿಯಾದರೂ ಕತ್ತೆ ಹಾಲನ್ನು ಮಕ್ಕಳಿಗೆ ಕುಡಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಕೆಮ್ಮು, ಹೊಟ್ಟೆಯಲ್ಲಿನ ಸೋಂಕು ಮತ್ತು ಚರ್ಮದ ಸೋಂಕು ಇಲ್ಲವಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಕತ್ತೆ ಹಾಲು ಹಸುವಿನ ಹಾಲಿಗಿಂತ ಹೆಚ್ಚು ಪ್ರಯೋಜನಕಾರಿ ಎಂದು ಹೇಳಲು ಇದಕ್ಕಿಂತ ಬೇರೆ ಕಾರಣ ಬೇಕಿಲ್ಲ. ಆದರೆ ಕತ್ತೆ ಹಾಲು ತುಂಬಾ ದುಬಾರಿ ಎಂದು ಕೂಡ ನಂಬಲಾಗಿದೆ. ವರದಿಗಳ ಪ್ರಕಾರ ಕತ್ತೆ ಹಾಲನ್ನು ಔಷಧಿ ಮತ್ತು ಸೌಂದರ್ಯವರ್ಧಕ ಉತ್ಪನ್ನಗಳನ್ನು ತಯಾರಿಸಲು ಬಳಸಲಾಗುತ್ತಿದೆ. ಕತ್ತೆ ಹಾಲು ಜೀವಕೋಶಗಳನ್ನು ಗುಣಪಡಿಸುವ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ. ಪ್ರಾಚೀನ ಈಜಿಪ್ಟಿನ ರಾಣಿ ಕ್ಲಿಯೋಪತ್ರ ಕತ್ತಿನ ಹಾಲಿನಲ್ಲಿ ಸ್ನಾನ ಮಾಡುತ್ತಿದ್ದಳು ಎಂದು ನಂಬಲಾಗಿದೆ. ತನ್ನ ತ್ವಚೆಯನ್ನು ಕಾಂತಿಯುಕ್ತ ಮಾಡಲು ಅವಳು ಕತ್ತೆ ಹಾಲನ್ನು ಬಳಸುತ್ತಿದ್ದಳು. ಇದೇ ಕಾರಣ ಇತ್ತೀಚೆಗೆ ನೀವು ಎಲ್ಲ ರೀತಿಯ ಬ್ಯೂಟಿ ಪ್ರಾಡಕ್ಟ್ಸ್ ಗಳಲ್ಲಿ, ಕ್ರೀಮ್ಗಳಲ್ಲಿ ಹೆಚ್ಚು ಕತ್ತೆಯ ಹಾಲನ್ನೇ ಬಳಸಲಾಗುತ್ತಿದೆ. ಶ್ರೀಮಂತರು ಇತ್ತೀಚೆಗೆ ನೇರವಾಗಿ ಕತ್ತೆ ಹಾಲನ್ನು ಬಳಸಿ ತಮ್ಮ ಮುಖಗಳನ್ನು ಕೂಡ ತೊಳೆಯುತ್ತಿದ್ದಾರೆ. ಹಸು ಮತ್ತು ಎಮ್ಮೆ ಹಾಲಿನಲ್ಲಿ ಅಲರ್ಜಿ ಜಾಸ್ತಿ ಇರುತ್ತದೆ. ತಜ್ಞರು ಕತ್ತೆಯ ಹಾಲನ್ನು ಕುಡಿಯಲು ಸಲಹೆ ಕೊಡುತ್ತಿದ್ದಾರೆ. ವರದಿಯ ಪ್ರಕಾರ ಕತ್ತೆಯ ಹಾಲು ಮನುಷ್ಯನ ಹಾಲಿನಂತಿರುತ್ತದೆ. ಕತ್ತೆ ಹಾಲಿನಲ್ಲಿ ಕೊಬ್ಬು ಮತ್ತು ಪ್ರೋಟೀನ್ ಕಡಿಮೆ ಇರುತ್ತದೆ. ಆದಾಗ್ಯೂ ಇದರಲ್ಲಿ ಲ್ಯಾಕ್ಟೋಸ್ ಅಧಿಕವಾಗಿರುತ್ತದೆ. ಕತ್ತೆಯ ಹಾಲು ಬೇಗ ಸಿಡಿಯುತ್ತದೆ, ಆದ್ದರಿಂದ ಇದು ಪನೀರ್ ತಯಾರಿಸುವುದರಲ್ಲಿ ಬಳಕೆ ಆಗುವುದಿಲ್ಲ. ತಜ್ಞರ ಪ್ರಕಾರ ಕತ್ತೆ ಹಾಲಿನಲ್ಲಿ 2 ವಿಶೇಷ ಗುಣಗಳಿವೆ. ಮೊದಲನೇದಾಗಿ ಕತ್ತೆಯ ಹಾಲು ಮನುಷ್ಯನ ಹೆಣ್ಣಿನ ಹಾಲಿನಂತೆ ಇದು ಉತ್ಕರ್ಷಣ, ನಿರೋಧಕ ಮತ್ತು ಪುನರುತ್ಪಾದಕ ಸಂಯುಕ್ತಗಳನ್ನು ಕೂಡ ಒಳಗೊಂಡಿದೆ. ಇದರಿಂದ ತ್ವಚೆಯು ಮೃದುವಾಗಿರುತ್ತದೆ. ಕತ್ತೆ ಹಾಲನ್ನು ಕ್ರೀಮ್ಗಳು, ಮಾಯಿಶ್ಚರೈಸರ್ಗಳನ್ನು ಮತ್ತು ಸಾಬೂನುಗಳನ್ನು ಬಳಸಲು ಇತ್ತೀಚೆಗೆ ಭಾರಿ ಪ್ರಮಾಣದಲ್ಲಿ ಬಳಸಲಾಗುತ್ತಿದೆ. ಹಲವೆಡೆ ಕತ್ತೆ ಹಾಲಿನಿಂದ ತಯಾರಿಸಿದ ಸೌಂದರ್ಯವರ್ಧಕ ಅಂದ್ರೆ ಕಾಸ್ಮೆಟಿಕ್ ಉತ್ಪನ್ನಗಳಿಗೆ ಬಲು ಬೇಡಿಕೆ ಇದೆ.
ಹೌದು, ಭಾರತದಲ್ಲಿಯೂ ಕೂಡ ಇತ್ತೀಚೆಗೆ ಕತ್ತೆ ಹಾಲು ಬೇರೆ ಬೇರೆ ದೇಶಗಳಿಗೆ ರಫ್ತು ಆಗುತ್ತಿದೆ. ಹೀಗಾಗಿ ಇದರಲ್ಲಿ ಕಲಬೆರಕೆ ಕೂಡ ತುಂಬಾನೇ ನಡೆಯುತ್ತಿದೆ. ಭಾರತಕ್ಕಿಂತ ವಿದೇಶದಲ್ಲಿ ಕತ್ತೆಯ ಹಾಲಿಗೆ, ಅದರಲ್ಲೂ ಭಾರತದ ಕತ್ತೆ ಹಾಲಿಗೆ ಭಾರಿ ಡಿಮ್ಯಾಂಡ್ ಇದೆ. ಇದರಿಂದ ನಾನಾ ಪ್ರಯೋಜನಗಳು ಇರೋದು ಯುರೋಪಿಯನ್ ದೇಶದಲ್ಲಿ ಕಂಡು ಬಂದಿದೆ. ಇದೇ ಕಾರಣ ಭಾರತದ ಹಾಲಿಗೆ, ಅದರಲ್ಲೂ ಕತ್ತೆ ಹಾಲಿಗೆ ಭರ್ಜರಿ ಡಿಮ್ಯಾಂಡ್ ನಡೀತಾ ಇದೆ. ಭಾರತದ ಜಾರ್ಖಂಡ್ ರಾಜ್ಯ ಕತ್ತೆ ಹಾಲನ್ನ ಹೊರದೇಶಗಳಿಗೆ ರಫ್ತು ಮಾಡುವುದರಲ್ಲಿ ಈಗ ನಂಬರ್ 1 ರಾಜ್ಯ ಆಗಿ ಹೋಗಿದೆ. ಹೀಗಾಗಿ ಇಲ್ಲಿನ ಮಧ್ಯವರ್ತಿಗಳು ಅಂದರೆ ಬ್ರೋಕರ್ಗಳು ಕೂಡ ಈ ಕತ್ತೆ ಹಾಲಿನಲ್ಲಿ ಮಿಕ್ಸ್ ಮಾಡುವ ದಂಧೆಯನ್ನು ಕೂಡ ಪ್ರಾರಂಭಿಸಿದ್ದರು. ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಮತ್ತು ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ಕೆಲವೊಂದು ವರದಿಗಳು ಕೂಡ ಪ್ರಕಟವಾಗಿದ್ದವು. ಕೆಲವು ತಿಂಗಳ ಹಿಂದಷ್ಟೇ ಯುರೋಪಿಯನ್ ದೇಶಗಳು ಇದರ ಬಗ್ಗೆ ಕಳವಳವನ್ನ ಕೂಡ ವ್ಯಕ್ತಪಡಿಸಿದ್ದವು. ಆದ್ರೆ ಕತ್ತೆ ಹಾಲಿನ ವ್ಯವಸಾಯ ಮಾಡುವವರು ಈ ತರದ ಕೆಲಸ ಮಾಡುತ್ತಿಲ್ಲ ಅನ್ನೋದು ಕಂಡು ಬಂದಿತ್ತು. ಅಷ್ಟಕ್ಕೂ ಈ ಕೆಲಸ ಮಾಡುತ್ತಿರುವವರು ಯಾರು ಅಂತ ಪತ್ತೆ ಹಚ್ಚಲು ಜಾರ್ಖಂಡ್ ಸರ್ಕಾರ 2019ರಲ್ಲಿ ಮುಂದಾಗುತ್ತದೆ. ಅದರಲ್ಲೂ ಜಾರ್ಖಂಡ್ ರಾಜ್ಯದ ಜಮ್ಶೆಡ್ಪುರ ಹತ್ತಿರ ಇರುವ ಚೈಬಾಸಾ ಪಟ್ಟಣದಿಂದ ಇದರ ಬಗ್ಗೆ ಹಲವಾರು ಕಂಪ್ಲೇಂಟ್ಗಳು ಕೂಡ ಕಂಡು ಬಂದಿದ್ದವು. ಪೊಲೀಸರು ಕೂಡ ಇದರಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ ಎನ್ನುವ ಮಾಹಿತಿ ಇತ್ತು. ಇದೇ ಕಾರಣ ಜಾರ್ಖಂಡ್ ಜಿಲ್ಲೆಯ IPS ಆಫೀಸರ್ ಆನಂದ್ ಝಾ ತಾವೇ ಖುದ್ದಾಗಿ ಈ ಒಂದು ದಂಧೆಯನ್ನ ಪತ್ತೆ ಹಚ್ಚಲು ಮುಂದಾಗಿದ್ದರು. ಅದು 2019 ಅಕ್ಟೋಬರ್ 30ನೇ ತಾರೀಕು. ಆನಂದ್ ಝಾ ಒಬ್ಬ ಹಾಲು ಮಾರುವವನ ವೇಷ ಹಾಕಿಕೊಂಡು ಬುಲೆಟ್ ಹತ್ತಿಕೊಂಡು ಆ ಬುಲೆಟ್ ಅಕ್ಕಪಕ್ಕ ಹಾಲುಗಳ ಕ್ಯಾನುಗಳನ್ನು ಹಾಕಿಕೊಂಡು ಹಾಲನ್ನು ಸಂಗ್ರಹಿಸುವ ಕೇಂದ್ರಕ್ಕೆ ಹೋಗುತ್ತಿರುವಾಗ 100 ಮೀಟರ್ ದೂರ ಇರುವಾಗ ಪೊಲೀಸರ ತಂಡ ಅವರನ್ನ ನಿಲ್ಲಿಸಿದೆ. ಆದ್ರೆ ಪೊಲೀಸರಿಗೆ ಅದು ಒಬ್ಬ IPS ಅಧಿಕಾರಿ ಅಂತ ಗೊತ್ತೇ ಇರಲಿಲ್ಲ. ಬೇಕು ಅಂತಾನೆ ಆನಂದ್ ಝಾ ಏನೂ ಗೊತ್ತಿಲ್ಲದ ಹಾಗೆ ಅಲ್ಲಿಂದ ಗಾಡಿ ನಡೆಸಿಕೊಂಡು ಹೋಗುತ್ತಿರುವಾಗ ಪೊಲೀಸರು ಅವರನ್ನ ನಿಲ್ಲಿಸಿದ್ದಾರೆ. ಯಾಕಪ್ಪ ಸುಮ್ಮನೆ ಹೋಗುತ್ತಿದ್ಯಾ, ಏನು ಮಾಮೂಲು ಕೊಡೋ ವಿಷಯ ನಿಮಗೆ ಗೊತ್ತಿಲ್ವಾ ಅಂತ ಕೇಳಿದ್ದಾರೆ. ಆಗ ಆನಂದ್ ಝಾ, ಏನು ಸ್ವಾಮಿ, ಏನು ವಿಷಯ ನನಗೆ ಗೊತ್ತಿಲ್ಲ, ಹಾಲನ್ನ ಹಾಲಿನ ಕೇಂದ್ರಕ್ಕೆ ಕೊಡಲು ಹೋಗುತ್ತಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಆಗ ಪೊಲೀಸರು, ನಮಗೆ ಗೊತ್ತು, ನೀನು ಮಿಕ್ಸ್ ಮಾಡಿರುವ ಹಾಲನ್ನ ಹಾಲಿನ ಕೇಂದ್ರಕ್ಕೆ ಕೊಡಲು ಹೋಗುತ್ತಿದ್ದೀಯಾ, ಸುಮ್ಮನೆ ನಮ್ಮ ಮಾಮೂಲನ್ನು ಕೊಟ್ಟು ಹೋಗು, ಇಲ್ಲವಾದರೆ ಒಳಗೆ ಹಾಕುತ್ತೇವೆ ಅಂತ ಗದರಿಸಿದ್ದಾರೆ. ಆಗ ಆನಂದ್ ಝಾ, ಇಲ್ಲ ಸ್ವಾಮಿ, ನಾನು ಯಾವುದೇ ರೀತಿಯ ಹಾಲನ್ನ ಮಿಕ್ಸ್ ಮಾಡಿಲ್ಲ, ಇದು ಪ್ಯೂರ್ ಕತ್ತೆ ಹಾಲು ಅಂತ ಹೇಳಿದ್ದಾರೆ. ಇದೆಲ್ಲ ಗೊತ್ತಿಲ್ಲ, ಇಲ್ಲಿ ನಡೆಯುತ್ತಿರುವುದು ಇಲ್ಲಿಗಲ್ ದಂಧೆಗಳೇ, ನೀನು ಮಿಕ್ಸ್ ಮಾಡು ಬಿಡು, ನಮ್ಮ ಮಾಮೂಲಿ ಮಾತ್ರ ಕೊಡಬೇಕು ಅಂತ ಪೊಲೀಸರು ತಾಕೀತು ಮಾಡಿದ್ದಾರೆ. ಆಗ ಒಬ್ಬ ಹಾಲು ಮಾರುವವನ ವೇಷದಲ್ಲಿದ್ದ ಆನಂದ್ ಝಾ ಬುಲೆಟ್ ಗಾಡಿಯಿಂದ ಇಳಿದಿದ್ದಾರೆ. ಎಷ್ಟು ನಿಮಗೆ ಮಾಮೂಲಿ ಕೊಡಬೇಕೆಂದು ಕೇಳಿದ್ದಾರೆ. ಆಗ ಪೊಲೀಸರು ಒಂದು ಟ್ರಿಪ್ಪಿಗೆ 1000 ರೂಪಾಯಿ ಅಂತ ಹೇಳಿದ್ದಾರೆ. ಆಯ್ತು ಅಂತ ಆನಂದ್ ಝಾ ತಮ್ಮ ಜೇಬಿನಿಂದ ತೆಗೆದು 1,000 ರೂಪಾಯಿಯನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಆನಂದ್ ಝಾ ಅವರ ಅಸಿಸ್ಟೆಂಟ್ ಪೊಲೀಸ್ ಅಧಿಕಾರಿ ರತ್ನ ಶರ್ಮಾ ದೂರದ ಒಂದು ಮರದಿಂದ ಅವಿತುಕೊಂಡು ಮೊಬೈಲ್ ನಲ್ಲಿ ಶೂಟ್ ಮಾಡಿದ್ದಾರೆ. ಹೀಗೆ ಹಾಲನ್ನ ಮಿಕ್ಸ್ ಮಾಡುವ ದಂಧೆಯಲ್ಲಿ ಶಾಮೀಲಾಗಿದ್ದ ಪೊಲೀಸರನ್ನು ಆನಂದ್ ಝಾ ಖುದ್ದಾಗಿ ಹಿಡಿದಿದ್ದಾರೆ. ಮುಂದೆ IPS ಆಫೀಸರ್ ಆಗಿದ್ದ ಆನಂದ್ ಝಾ ತಮ್ಮ ಬಟ್ಟೆಯನ್ನ ತೆಗೆದು ತಾವು ಯಾರು ಅಂತ ಪೊಲೀಸರಿಗೆ ತೋರಿಸಿದಾಗ ಪೊಲೀಸರಿಗೆ ಬೆವರೇ ಇಳಿದಿತ್ತು. ಆ ಎಲ್ಲ ಪೊಲೀಸರನ್ನ ಆನಂದ್ ಝಾ ನಿಂತಲ್ಲೇ ಸಸ್ಪೆಂಡ್ ಮಾಡಿದ್ದರು. ಅಂದಿನಿಂದ ಜಾರ್ಖಂಡ್ ನಲ್ಲಿ ಕತ್ತೆ ಹಾಲಿನ ಮಿಕ್ಸ್ ಮಾಡುವ ದಂಧೆ ಸಂಪೂರ್ಣವಾಗಿ ನಿಂತು ಹೋಗಿತ್ತು ಅಂದ್ರೆ ನೀವು ನಂಬುತ್ತೀರಾ? ಹೌದು, ಅಂತಹ ನಿಷ್ಠಾವಂತ ಅಧಿಕಾರಿ ಮಾಡಿದ್ದ ಕೆಲಸದಿಂದ ಈ ಒಂದು ದಂಧೆ ನಿಂತು ಹೋಗಿತ್ತು. ಇಂತಹ ಅಧಿಕಾರಿಗಳು ಬೇಕು, ಆಗ ಮಾತ್ರ ಇಂತಹ ದಂಧೆಗಳು ನಿಲ್ಲುತ್ತವೆ ಅನ್ನುವುದಕ್ಕೆ ಈ ಒಂದು ಘಟನೆಗೆ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹಾಗೂ ಕತ್ತೆಯ ಹಾಲಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.